ಶಿವಮೊಗ್ಗ ಮೆಗಾನ್ ಮತ್ತು ಸೂಡಾ ಆಡಳಿತದ ಬಗ್ಗೆ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆ.ಬಿ. ಪ್ರಸನ್ನಕುಮಾರ್ ಕಿಡಿಕಾರಿದ್ದಾರೆ. ಮೆಗಾನ್ ಸಿಮ್ಸ್ ಆಸ್ಪತ್ರೆ ಆಡಳಿತ ವೈಖರಿ ಮತ್ತು ನಗರಾಭಿವೃದ್ಧಿ ಸೂಡಾ ಬಗ್ಗೆ ಅವ್ಯವಸ್ಥೆಯಿಂದ ಇದು ಹಲವರಿಗೆ ಗಂಜಿ ಕೇಂದ್ರವಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯತನ ಇದು ಅಂತ ಹೇಳಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಮಂತ್ರಿಗಳ ನಿರ್ಲಕ್ಷ್ಯತನದಿಂದ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಅಸಹಜ ಸಾವಾದರೆ ಮೆಗಾನ್ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಸತ್ತವರ ಬಂಧು ಬಳಗ ಮತ್ತು ಕುಟುಂಬ ಕನಿಷ್ಠ 2 ಗಂಟೆಗಳ ಕಾಲ ಕಾಯುವಂಥ ಪರಿಸ್ಥಿತಿ ಇದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸಾರ್ವಜನಿಕರಲ್ಲೂ ಕುತೂಹಲಕ್ಕೂ ಸಹ ಸ್ಥಳ ಇಲ್ಲ ಅಂತ ದೂರಿದ್ದಾರೆ. ಮೆಗಾನ್ ಹಾಸ್ಪಿಟಲ್ನಲ್ಲಿ ಈ ಯಾವುದಾದ್ರೂ ಅಸಹಜ ಸಾವುಗಳಾದರೆ, ಎಲ್ಲೇ ಆದರೂ ನಗರ ವ್ಯಾಪ್ತಿಯಲ್ಲಿ ಅಸಹಜ ಸಾವಾದಾಗ ಪೋಸ್ಟ್ ಮಾರ್ಟಮ್ ಆಗಬೇಕಾಗಿರೋದು ನಿಮಗೆಲ್ಲ ತಿಳಿದಿರೋ ವಿಚಾರ. ಯಾರಾದರೂ ನೇಣು ಹಾಕ್ಕೊಂಡ್ರೆ, ಆಕ್ಸಿಡೆಂಟ್ ಆದರೆ, ಕಾಲ್ಜಾರ್ ಬಿದ್ದರೆ, ಒಳೆಲ್ ಬಿದ್ದು ಸತ್ತರೆ, ಏನೇ ಆದರೂ ಅಸಹಜ ಸಾವಾದಾಗ ಪೋಸ್ಟ್ ಮಾರ್ಟಮ್ ಆಗಲೇಬೇಕು. ಅದು ಆಗಬೇಕಾದ್ರೆ ಮೊದಲಿಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಆ ನಂತರದಲ್ಲಿ ಬಾಡಿ ಶವಗಾರಕ್ಕೆ ಬರ್ತದೆ, ಡಾಕ್ಟ್ರು ಬರಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು. ಸತ್ತೋಗಿರೋಂಥ ಒಂದು ವ್ಯಕ್ತಿಯ ಬಂಧು ಬಳಗದವರು ಇರ್ಬೋದು, ಸ್ನೇಹಿತರು ಇರ್ಬೋದು, ನೂರಾರು ಜನ. ಒಂದು ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತಂದರೆ ಕನಿಷ್ಠ 2 ಗಂಟೆ ಬೇಕು. ಎಲ್ಲ ಜಮಾವಣೆಗೊಂಡಿರ್ತಾರೆ ಬೇಕಾದವರು, ಆದರೆ ಪೊಲೀಸ್ ಬರಬೇಕು, ಪೊಲೀಸ್ ಬಂದ ನಂತರದಲ್ಲಿ ಡಾಕ್ಟ್ರು ಬರಬೇಕು. ಅವ್ರ ಫಾರ್ಮಾಲಿಟೀಸಿಗೆ ಬೇಕೇ ಬೇಕು, ನಾನು ಅದನ್ನಿಲ್ಲ ಅನ್ನಲ್ಲ. ಯಾಕೆಂದರೆ ಮುಂದಿನ ಇನ್ಶೂರೆನ್ಸು ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಅದು ಅತ್ಯವಶ್ಯಕ ಪೋಸ್ಟ್ ಮಾರ್ಟಮ್. ಆದರೆ ಬಿಸಿಲು, ಮಳೆ, ಅಲ್ಲಿ ಬಂದವರು ಕೂರಕ್ಕೆ ನಿಲ್ಲಕ್ಕೆ ಕೂಡ ಒಳ್ಳೆಯ ವಾತಾವರಣ ಇಲ್ಲ. ನೀವೆಲ್ಲ ಗಮನಿಸಿದ್ದೀರಿ. ಪೋಸ್ಟ್ ಮಾರ್ಟಮ್ ಯಾವುದೇ ಜಾಗ ಅಲ್ಲಿ ಹೋಗಿ ನೀವು ನಮ್ಮ ಶಿವಮೊಗ್ಗ ನಗರದಲ್ಲಿ ಮರದ ಕೆಳಗೆ ಕೂತ್ಕೋಬೇಕು, ಕಟ್ಟೆ ಮೇಲೆ ಕೂತ್ಕೋಬೇಕು, ಇಲ್ಲ ಅಲ್ಲೆಲ್ಲೋ ಶೆಡ್ ಹಿಂದ್ಗಡೆ ನಿಂತ್ಕೋಬೇಕು. ಮೊದಲೇ ಕುಟುಂಬದವ್ರನ್ನ ಕಳ್ಕೊಂಡಂತಹ ಒಂದು ನೋವಿನಲ್ಲಿರ್ತಾರೆ, ಸ್ನೇಹಿತರನ್ನ ಕಳ್ಕೊಂಡಂತಹ ಒಂದು ವ್ಯಥೆಯಲ್ಲಿ ಇರ್ತಾರೆ. ಇಂಥವರಿಗೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ಕೊಂಡು ನಾವು ಹಿಂದೆನೇ 2017ರಲ್ಲಿ ನಾನು ಆವತ್ತಿಗೆ ಸಾಕಷ್ಟು ಒತ್ತಾಯ ಮಾಡಿ ಅದನ್ನು ಹೊಸದೊಂದು ಮಾರ್ಚರಿಯನ್ನು, ಸುವ್ಯವಸ್ಥಿತವಾದ ಹೈಟೆಕ್ ಮಾರ್ಚರಿಯನ್ನು ಕಟ್ಟಬೇಕು ಅಂತೇಳಿ ಎಲ್ಲ ಪ್ಲಾನ್ ಮಾಡಿದ್ವಿ. ಆ ನಂತರದಲ್ಲಿ ಬಂದ BJP ಸರ್ಕಾರದಲ್ಲಿ ಅದು ಪೂರ್ಣಗೊಂಡು ಹೈಟೆಕ್ ಮಾರ್ಚರಿ. ನೀವೆಲ್ಲ ಹೋಗಿ ಅಲ್ಲಿ ಹೋದ ತಕ್ಷಣ ಎದುರುಗಡೆ ದೊಡ್ಡ ಬಿಲ್ಡಿಂಗ್ ಕಾಣ್ತದೆ ನಿಮಗೆ. ಹೈಟೆಕ್ ಮಾರ್ಚರಿ ಇದೆ. ಒಂದು 8ರಿಂದ 10% ಕೆಲಸ ಬಾಕಿ ಇದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಅದನ್ನು ಮುಗಿಸಿ ಲೋಕಾರ್ಪಣೆ ಮಾಡಿದರೆ ಅದರ ಒಳಗಡೆ ನಿಜಕ್ಕೂ ನಮ್ಮ ಅವತ್ತಿನ ಪ್ಲಾನ್ ಪ್ರಕಾರ ಅದರಲ್ಲಿ ಮೃತರ ಸಂಬಂಧಿಕರು, ಸ್ನೇಹಿತರಿಗೆ ಕೂರ್ಲಿಕ್ಕೆ ಜಾಗ, ಪೊಲೀಸ್ ಆಫೀಸರ್ಸು ಮಹಜರ್ ಮಾಡ್ಕೊಳ್ಳಿಕ್ಕೆ ಕೂತ್ಕೊಂಡು ಡೀಟೇಲ್ ತೊಗೊಂಡು, ಯಾಕೆಂದರೆ ರಕ್ತ ಸಂಬಂಧಿಗಳ ಹತ್ರ ಅವರು ಸಾಕ್ಷಿ ತಗೋತಾರೆ, ಅದಕ್ಕೆ ಜಾಗ, ಎಲ್ಲ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಹೈಟೆಕ್ ಮಾರ್ಚರಿಯನ್ನು ಕಟ್ಟಿ ಈಗಾಗಲೇ ಅದು ಕೆಲಸ ಮುಗಿದು 2 ವರ್ಷ ಆಗಿದೆ. ಕೆಲಸ ಮುಗಿದು 2 ವರ್ಷ ಆದರೂ ಇನ್ನೊಂದು 5ರಿಂದ 10% ಕೆಲಸ ಇರ್ಬೋದು. ಅದು ಒಳಗಡೆದು ನನಗೆ ಗೊತ್ತಿಲ್ಲ, ಯಾಕೆಂದರೆ ಯಾವಾಗಲೂ ಬೀಗ ಹಾಕಿರ್ತಾರೆ. ನಾನು ಮೊನ್ನೆ ಕೂಡ ಅಲ್ಲಿ ಹೆಚ್ಚು ಕಮ್ಮಿ 3 ಗಂಟೆಗಳ ಕಾಲ ಕೂತಿದ್ದೆ. ನಿಮಗೆಲ್ಲರಿಗೂ ನಿಮ್ಮ ಸ್ನೇಹಿತ ಆದರ್ಶ್ ಅವರ ಸಾವಿನ ದಿನದಲ್ಲಿ ನೀವು ನೋಡಿದ್ದೀರಿ, ನೀವು ಎಲ್ಲ ಅಲ್ಲೇ ರೋಡಲ್ಲೇ ನಿಂತಿದ್ದೆ. ಆ ಮಾರ್ಚರಿಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ
ಮಹಾನ್ ಮಂತ್ರಿ ಮಧು ಬಂಗಾರಪ್ಪನವರ ನಿರ್ಲಕ್ಷ್ಯತನ, ಈ ಅಧಿಕಾರಿಗಳ ಬೇಜವಾಬ್ದಾರಿತನ. ನೆನ್ನೆ ಹೋಗಿ ಕೇಳಿದೆ ನಾನು ಅಲ್ಲಿಗೆ